ಅಳಿವೆಕೋಡಿಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದ ಸಂದರ್ಭದಲ್ಲಿ ಒಂದೇ ಕುಟುಂಬದ 10 ಮಂದಿ ಸಾವನ್ನಪ್ಪಿರುವಂಥ ಘಟನೆ ಭಟ್ಕಳದ ತಾಲೂಕಿನ ಶಿರಾಲಿ ಸಮೀಪದ ತಟ್ಟೆ ಹಕ್ಲುಪನೆ ಎನ್ನುವ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈ ಒಂದು ಘಟನೆಗೆ ಪ್ರಮುಖ ಕಾರಣ ಏನಂತ ಹೇಳಿ? ಇವತ್ತು ಮಧ್ಯಾಹ್ನ ಅರೌಂಡ್ 12 ಹತ್ರ 12 to 1 ಹತ್ರ ಈ ಕಪ್ಪೆ ಚಿಪ್ಪು ತೆಗೆಯಲಿಕ್ಕೆ ಒಂದು 14 ಜನ ಈ ವೆಂಕಟಾಪುರ ನದಿಗೆ ಹೋಗಿದ್ದಾರೆ. ಅದರಲ್ಲಿ ಒಂದು 11 ಜನ ಮಿಸ್ಸಿಂಗ್ ಆಗಿದ್ರು. ನಮಗೆ ಈಗ 10 ಜನ ಸಿಕ್ಕಿದ್ರು, ಬಾಡಿ ಸಿಕ್ಕಿದೆ. ಇನ್ನೂ ಹುಡುಕ್ತಾ ಇದ್ದೀವಿ, ಸರ್ಚ್ ಆಪ್ರೇಷನ್ ನಡೀತಾ ಇದೆ. ಮೇಜರಾಗಿ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ನಾವು SP CO ಎಲ್ಲರೂ ಕೂಡ ಅಲ್ಲಿ ವಿಸಿಟ್ ಮಾಡಿದ್ದೀವಿ. ಅವರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಜನ ಸುತ್ತಮುತ್ತ ಇರುವ ಜನ ಏನು ಹೇಳ್ತಾ ಇದ್ದಾರೆ, ಇವತ್ತು ಅವರು ಹೋಗುವಾಗ ಲೋಟ ಹಿಡಿತ್ತು, ಅಂದರೆ ಲೆಂಗ್ತ್ ಅಷ್ಟೇ ನೀರು ಇತ್ತು. ಬಟ್ ವಾಪಸ್ ಬರುವಾಗ ಸ್ವಲ್ಪ ನೀರು ಜಾಸ್ತಿ ಒಳಗಡೆ ಬರ್ತಾ ಇತ್ತು. ಅವರು ಹೋಗಿರುವ ದಾರಿ ಯಾವುದು ಅಂತ ಗೊತ್ತಿಲ್ಲದೆ ಬೇರೆ ಕಡೆ ಹೋಗಿಬಿಟ್ಟು ಸ್ವಲ್ಪ ಡೀಪರ್ ಲೊಕೇಶನಲ್ಲಿ ಹೋಗಿ ಸಿಕ್ಕಿದಾರಂತ ನಮಗೆ ಬಂದಿರೋದು ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಮತ್ತು ಅಲ್ಲಿ ಬೋಟಿಂಗ್ ಫಿಶಿಂಗ್ ನಡೀತಾ ಇರೋದ್ರಿಂದ ಒಂದು ಬೋಟಲ್ಲಿ ಒಂದು 3 ಜನಗೆ ಸೇವ್ ಮಾಡಿದ್ದಾರೆ, ಬಾಕಿ ಜನ ಸೇವ್ ಮಾಡಲಿಕ್ಕೆ ಆಗಿಲ್ಲ ಅಂತ. ಅಂದರೆ ಮೇಡಮ್, ಈ ಒಂದು ಘಟನೆ ಅವರು ಹೋಗಿರುವವರು ಎಲ್ಲರೂ ಕೂಡ ಅಂದರೆ ಎಕ್ಸ್ಪರ್ಟ್ ಅವರ ಅಥವಾ ಈ ಒಂದು ಗಮ್ಮತ್ತಿಗೋಸ್ಕರ ಹೋಗಿರುವಂಥದ್ದು ಏನು ಮೇಡಮ್? ಇಲ್ಲ, ನಮಗೆ ಅಲ್ಲಿ ಜನ ಹೇಳ್ತಾ ಇರೋದು ಪ್ರತಿದಿನ ಅವರು ಬರ್ತಾ ಇರಲಿಲ್ಲ, ತಿಂಗಳಿಗೊಮ್ಮೆ ಆ ಥರ ಅಷ್ಟೇ ಬರ್ತಾಯಿದ್ರು ಅಂತ. ಬಟ್ ರೆಗ್ಯುಲರ್ ಆಗಿ ಅಂದರೆ ಮಂತ್ಲಿ ಒನ್ಸ್ ಅವರು ಆ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅಂತ ಹೇಳಿದರು. ಅಲ್ಲಿ ಹೋಗೋ ದಾರಿ ಡೈರೆಕ್ಷನ್ಸ್ ತಪ್ಪಿಬಿಟ್ಟು ಅಲ್ಲಿ ಸಿಕ್ಕಿದಾರಂತ ನಮಗೆ ಲೋಕಲ್ ಜನ ಹೇಳಿರೋದು. ಅಳಿವೆ ಬಾಗಿಲು ಅಂತ ಹೇಳಿದರೆ ತುಂಬಾ ಡೀಪ್ ಇರುತ್ತೆ, ಅಲ್ಲಿ ನೀರಿನ ಏರಿಳಿತ ತುಂಬಾ ಬೇಗ ಆಗುತ್ತೆ. ಯಾಕಂದರೆ ಅಳಿವೆ ಬಾಗಿಲು ಒಂದು ಸಮುದ್ರ ಮತ್ತು ನದಿ ಜೋಡಣೆ ಆಗುವಂಥ ಪ್ರದೇಶ ಆಗಿರುವಂಥದ್ದು. ಅಲ್ಲಿ ಚಿಪ್ಪು ಎಕ್ಕಲಿಕ್ಕೆ ಅವಕಾಶ ಇದೆಯಾ ಅಥವಾ ಅದು ತುಂಬ ಡೇಂಜರ್ ಆಗಿರುವಂಥ ಪ್ಲೇಸ್? ಲೋಕಲ್ ಅವರು ಹೇಳಿದ್ರ, ಅವ್ರಿಗೆ ಏನಾದರೂ ಎಚ್ಚರಿಕೆ ಕೊಡುವಂಥ ಕೆಲಸ ಏನಾದರೂ ಮಾಡಿದರೆ ಏನಾದರೂ ಮಾಹಿತಿ ಇದೆಯಾ ಮೇಡಮ್? ಇದು ರೆಗ್ಯುಲರ್ ಆಗಿ ನಮ್ಮ ಫಿಶಿಂಗ್ ಕಮ್ಯುನಿಟಿ ಅವರು ಮಾಡ್ತಾ ಇರುವ ಲೊಕೇಶನ್ನೇ. ಮತ್ತು ನಮಗೆ ಲೋ ಟೈಡ್ ಆಗೋದು ಇವತ್ತು, ಉದಾಹರಣೆಗೆ ಇವತ್ತು ಬೆಳಗ್ಗೆ 10 ಲೋ ಟೈಡ್ ಆಯಿತು ಮತ್ತು ಸಂಜೆ 5 ಹೈ ಟೈಡ್ ಆಯಿತು. ಸೊ ಅಷ್ಟು ಬೇಗ ನೀರು ಒಳಗಡೆ ಬರೋದು ಆಗಲ್ಲ. ಸೊ ಸೆಪರೇಟ್ ಒಂದು ರೂಟ್ ಇರ್ತಾಯಿತ್ತು, ಆ ಏರಿಯಾನಲ್ಲಿ ಅಷ್ಟೇ ಮಾಡ್ತಾರೆ ಮತ್ತು ಜನ ವಾಪಸ್ ಬರ್ತಾರೆ. ರೆಗ್ಯುಲರ್ ಆಗಿ ಮಾಡೋರಿಗೆ ಅದು ಗೊತ್ತಿರ್ತದೆ. ಆ ಒಂದು ರೀಸನ್ ಇರೋದು ಬಿಟ್ಟರೆ ಸಡನ್ನಾಗಿ ನೀರು ಜಾಸ್ತಿ ಬಂದಿರೋದು ಅಥವಾ ಬೇಗ ಬಂದಿರೋದು ಈ ಥರ ಯಾವುದೂ ಇಲ್ಲ. ಮತ್ತು ಯಾವುದು ರೆಸ್ಟ್ರಿಕ್ಷನ್ ಇಲ್ಲ, ಇದು ಒಂದು ರೆಗ್ಯುಲರ್ ಆ್ಯಕ್ಟಿವಿಟಿ ಇದೆ. ಅಂದರೆ ಆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಯಾರು ಕೂಡ ಸ್ಥಳದಲ್ಲಿ ಇರಲಿಲ್ವಾ ಅಥವಾ ಕೇವಲ ಅವರು ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದವರು ಮಾತ್ರ ಇದ್ದದ ಅಥವಾ ಸ್ಥಳೀಯರು ಏನಾದರೂ ಇದ್ರಾ ಮೇಡಮ್? ಅವರು ರಕ್ಷಣೆಗೆ ಏನಾದರೂ ಹೋಗಿದ್ರಾ ಏನು? ಇಲ್ಲ, ಆವಾಗ ಸ್ಥಳೀಯರು ಇದ್ದರು ಅಂತ, ಒಂದು ಬೋಟಲ್ಲಿ ಜನ ಇದ್ದರು ಅಂತ ಅವರು ಹೇಳಿದಾರಂತ ಕೂಡ ಹೇಳ್ತಾ ಇದ್ದಾರೆ. ನಮಗೆ ಊರಲ್ಲಿ ತಿಳಿಸಿರೋದು, ನೀವು ಇಲ್ಲೇ ವೆಯ್ಟ್ ಮಾಡಿ, ನಾವು ಬೋಟಲ್ಲಿ ಬಂದು ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿ. ಬಟ್ ಅವರು ಒಬ್ಬೊಬ್ಬರಿಗೆ ಸೇವ್ ಮಾಡಲಿಕ್ಕೆ ಹೋಗಿ ಪ್ಯಾನಿಕ್ ಆಗಿ ಡ್ರೌನ್ ಆಗಿದ್ದಾರಂತ ಕೂಡ ಹೇಳಿದರು. ಬೋಟಲ್ಲಿ ಏನಿದ್ರು ಒಂದು 3 ಜನ ಅಲ್ಲಿ ಇರುವವರಿಗೆ ರೆಸ್ಕ್ಯೂ ಮಾಡಿದ್ದಾರೆ, ಲೋಕಲ್ ಪೀಪಲ್ ಅಲ್ಲಿರುವವರು. ಈಗ ರೆಸ್ಕ್ಯೂ ಮಾಡಿದವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಈಗ 3 ಜನ ಕೂಡ ಉಡುಪಿ ಹಾಸ್ಪಿಟಲ್ಗೆ ನಾವು ಇಲ್ಲಿಂದ ಶಿಫ್ಟ್ ಮಾಡಿದ್ದೀವಿ, ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ. ಒಬ್ಬರು ಮನೆಗೆ ಬಂದಿದ್ದಾರೆ, ಸೇಫ್ ಇದ್ದಾರೆ. ಇನ್ನೂ 2 ಕೂಡ ಅಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಅಲ್ಲಿ ಉಡುಪಿಯಿಂದ ಡಿಸ್ಟ್ರಿಕ್ಟ್ ಸರ್ಜನ್ ಹೋಗಿ ಭೇಟಿ ಮಾಡಿದ್ದಾರೆ, ಸೇಫ್ ಇದ್ದಾರೆ ಅಂತ ನಮಗೆ ತಿಳಿಸಿದ್ದಾರೆ. ಅಂದರೆ ಈಗ ಒಬ್ಬರು ನಾಪತ್ತೆ ಆಗಿರುವಂಥದ್ದು. 7:30 ತನಕ ಶೋಧ ಕಾರ್ಯವನ್ನು ಮಾಡಿದ್ದೀರಿ. ಮುಳುಗು ತಜ್ಞರ ತಂಡ, ಅಗ್ನಿಶಾಮಕ ಸಿಬ್ಬಂದಿಗಳ ತಂಡ ಶೋಧ ಕಾರ್ಯ ಮಾಡಿತ್ತು, ಆದರೆ ಪತ್ತೆ ಆಗಲಿಲ್ಲ. ನಾಳೆ ಮುಂದುವರಿಯುತ್ತಾರೆ ಎಂದು ಶೋಧ ಕಾರ್ಯ? ಹೌದು, ನಾಳೆ ಬೆಳಗ್ಗೆಯಿಂದನೇ ಕಂಟಿನ್ಯೂ ಮಾಡ್ತೀವಿ. ನಮ್ಮಲ್ಲಿ ಡಿಸ್ಟ್ರಿಕ್ಟಲ್ಲಿ NDRF ಟೀಮ್ ಇದೆ, ತಮ್ಗೆ ಗೊತ್ತಿದೆ. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇರೋದ್ರಿಂದ ಇಲ್ಲೇ ಕಂಟಿನ್ಯೂಸ್ ಅವರು ಇರ್ತಾರೆ. ಸೊ ಅವ್ರಿಗೂ ಕೂಡ ನಾವು ಬರಲಿಕ್ಕೆ ಹೇಳಿದ್ದೇವೆ. ಬೆಳಗ್ಗೆನೇ ಅವರು ಟೀಮ್ ಕೂಡ ಬರ್ತಾರೆ. ಅವರಲ್ಲಿ ಡೀಪ್ ಡೈವಿಂಗ್ ಮಾಡುವವರು, ಈ ಥರ ಟೆರೈನಲ್ಲಿ ಡೀಪಾಗಿ ಹೋಗಿ ಡೈವ್ ಮಾಡುವ ಕೇಪಬಿಲಿಟಿ ಇರೋರು ಕೂಡ ಇದ್ದಾರೆ. ಸೊ ಅವರು ಜಾಯ್ನ್ ಆಗ್ತಾರೆ. ಮತ್ತು ನಮ್ಮ ರೆಗ್ಯುಲರ್ ಟೀಮ್ CSP ಅವರು, ಫೈರ್ ಅವರು, ಪೊಲೀಸ್ ಅವರು ಎಲ್ಲರೂ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಮೇಡಮ್, ಈಗ 10 ಮಂದಿ ಸಾವನ್ನಪ್ಪಿರುವಂಥದ್ದು, ಅವರ ಅಂತ್ಯ ಸಂಸ್ಕಾರ ಮತ್ತು ಇವರ ನಾಪತ್ತೆಯಾಗಿರುವವರು ಶೋಧ ಕಾರ್ಯ ಮುಂದುವರಿಸಿದ ನಂತರ ಅಂತ್ಯ ಸಂಸ್ಕಾರ ನಡೆಯುತ್ತಾ ಹೇಗೆ ಮೇಡಮ್? ಇಲ್ಲ, ಅವರು ನಾಳೆ ಮಧ್ಯಾಹ್ನ ತನಕ ವೆಯ್ಟ್ ಮಾಡ್ತೀವಿ, ಒಂದು 12:30 ತನಕ ವೆಯ್ಟ್ ಮಾಡ್ತೀವಿ, ಅಷ್ಟರೊಳಗಡೆ ಸಿಗ್ಬೋದು ಅಂತ ಇದ್ದಾರೆ. ಸೊ ಅವರು ಪ್ಲ್ಯಾನ್ ಪ್ರಕಾರ ನಾಳೆ ಮಧ್ಯಾಹ್ನ ಮಾಡೋಣ ಅಂತ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಇದೆ. ಈಗ ಮೀನುಗಾರಿಕೆ ಅಂತ್ಯ ಆಗುತ್ತೆ, ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗುವಂಥ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕೊನೆಯದಾಗಿ, ಈಗೊಂದು ಘಟನೆ ನಡೆದ ಬಳಿಕ ಏನು?
ಇಲ್ಲ, ಇವತ್ತು ಆಗಿರೋದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್. ರೆಗ್ಯುಲರ್ ಆಗಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಈ ಥರ ಯಾವುದೂ ಆಗಿಲ್ಲ. ಮತ್ತು ನಮ್ಮದು ಏನು ಗವರ್ಮೆಂಟಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಏನು ವಾರ್ನಿಂಗ್ ಬರ್ತಾ ಇದೆಯೋ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾವು ಈಗ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ನಮಗೆ ಬಂದಿರೋದು ಜೂನ್ 1 ಜುಲೈ 31 ಜುಲೈ ಎಂಡ್ ತನಕ ರೆಸ್ಟ್ರಿಕ್ಷನ್ ಇದೆ. ಸೊ ಅಷ್ಟು ನಾವು ಸಮುದ್ರದಲ್ಲಿ ಮೋಟರೈಸ್ಡ್ ಬೋಟ್ಸ್ಗೆ ರೆಸ್ಟ್ರಿಕ್ಷನ್ ಮಾಡ್ತೀವಿ. ಟ್ರೆಡಿಷ್ನಲ್ ಬೋಟ್ಸ್ಗೆ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಯಾವುದಾದ್ರೂ ವಾರ್ನಿಂಗ್ ಇದ್ದರೆ ವಿ ವಿಲ್ ಇಮಿಡಿಯೇಟ್ಲಿ ಗಿವ್, ಅದು ಪ್ರಕಾರ ನೋಡಿಕೊಂಡು ಫಾಲೋ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ರೆಗ್ಯುಲರ್ ಆ್ಯಕ್ಟಿವಿಟಿ ಇದೆ. ಸೊ ಏನಾದರೂ ನಮಗೆ ಸಮುದ್ರ ರಫ್ ಇದೆ, ಇಲ್ಲ ಏನಾದರೂ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಅಂದರೆ ಇಮಿಡಿಯೇಟ್ಲಿ ನಾವು ತಿಳಿಸ್ತೀವಿ. ಸೊ ಅದು ಪ್ರಕಾರ ಫಾಲೋ ಮಾಡಿದರೆ ಸಾಕಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯಾಧಿಕಾರಿ ಅವರ ಮಾತಾಗಿರುವಂಥದ್ದು. ಘಟನೆ ತಿಳಿದ ತಕ್ಷಣ ನಾವೊಂದು ಘಟನಾ ಸ್ಥಳಕ್ಕೆ ಬಂದಿದ್ವಿ, ಘಟನೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡವರ 3 ಪೈಕಿ ಒಬ್ಬರು ಚೇತರಿಸಿಕೊಂಡು ಮನೆಗೆ ಬಂದಿರುವಂಥದ್ದು, ಇನ್ನು ಇಬ್ಬರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಅದೇ ರೀತಿಯಾಗಿ ಒಬ್ಬರು ನಾಪತ್ತೆಯಾದಂಥ ವ್ಯಕ್ತಿಗಾಗಿ ಶೋಧ ಕಾರ್ಯ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಆರಂಭ ಆಗುತ್ತೆ. ಮಧ್ಯಾಹ್ನದವರೆಗೆ ಈಗಾಗಲೇ 10 ಜನ ಏನು ಸಾವನ್ನಪ್ಪಿದ್ದಾರೆ, ಅವರ ಅಂತ್ಯ ಸಂಸ್ಕಾರ 12 ಗಂಟೆಯ ತನಕ ಕುಟುಂಬದವರು ಕಾಯ್ತೇವೆ ಎಂಬ ಮಾತನ್ನು ಹೇಳಿರುವಂಥದ್ದು. ಶೋಧ ಕಾರ್ಯ ಮುಗಿದ ಬಳಿಕ ಒಂದು ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ ಎಂಬ ಮಾಹಿತಿ ಕೂಡ ಈಗ ಜಿಲ್ಲಾಧಿಕಾರಿಯವರು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜು ಜೊತೆ ಪ್ರಜ್ವಲ್ ಅಮೀನ್, TV9 ಭಟ್ಕಳ.